ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ DMLT ಮತ್ತು BSc MLT ಯಾರೆಲ್ಲ ಕಂಪ್ಲೀಟ್ ಮಾಡಿದಾರೆ ಅಂಥವರುಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅವರ ವತಿಯಿಂದ ಇಂಡಿಯಾದಲ್ಲಿರುವಂಥ ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇವುಗಳಿಗೆ ಇನ್ಸ್ಟಿಟ್ಯೂಟ್ಗಳಿಗೆ ರಿಕ್ರೂಟ್ಮೆಂಟ್ಗಳನ್ನು ಕರೆಯಲಾಗಿದೆ. ಸೊ ಈ ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದು ಇವುಗಳು 2025 ಅಂದರೆ ಒಂದು 5 ಡೇಸ್ ಬ್ಯಾಕಲ್ಲಿ ಒಂದು ಆದೇಶ ಬಂದಿರುವಂಥದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಒಂದು ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶನ ಹೊರಡಿಸಿದ್ದೀವಿ. ಈ ಒಂದು ಎಕ್ಸಾಮಲ್ಲಿ ನೀವೇನಾದರೂ ಪಾಸ್ ಆದರೆ ಏಮ್ಸು ಮತ್ತು ಅದರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಜಾಬ್ಗಳನ್ನು ಮಾಡ್ಬೋದು. ಅದಕ್ಕೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಎಕ್ಸಾಮ್ಗೆ ಸಂಬಂಧಿಸಿದಂಥ ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಕೊನೆ ದಿನಾಂಕ ಯಾವಾಗಿರುತ್ತೆ, ಜೊತೆಗೆ ಏನೆಲ್ಲ ಒಂದು ನೀವು ಕ್ವಾಲಿಫಿಕೇಷನ್ ಹೊಂದಿರಬೇಕು, ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹೋಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಎಲ್ಲಿ ಬೇಕಲ್ಲಿ ನೀವು ಆನ್ಲೈನ್ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಹಾಗಾದರೆ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಸೊ ಲಾಸ್ಟ್ ಡೇಟ್ ಆಫ್ ಕ್ಲೋಸಿಂಗ್ ಅಪ್ಲಿಕೇಶನನ್ನು ಕ್ಲೋಸ್ ಆಗುವಂಥ ದಿನಾಂಕ ನೋಡಿ, ಇದೇ ತಿಂಗಳು 31ಕ್ಕೆ ಕ್ಲೋಸ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ 31/1/2000 ಜನವರಿ 25ಕ್ಕೆ ಕ್ಲೋಸ್ ಆಗುತ್ತೆ, ಇದೇ ತಿಂಗಳು. ಅದರ ಜೊತೆಗೆ ಏನಂತಂದರೆ ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ದಿನಾಂಕ ಅಂದರೆ ಏನು, ಇಲ್ಲಿ ಸೊ ಸ್ಟಾರ್ಟ್ ಆಗುವಂಥ ದಿನಾಂಕ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ದಿನಾಂಕ ಮತ್ತು ಕ್ಲೋಸ್ ಆಗುವ ದಿನಾಂಕ 31 ಅಂದರೆ 7ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ, 31ಕ್ಕೆ ಕ್ಲೋಸ್ ಆಗುತ್ತೆ. ಮತ್ತು ಡೇಟ್ ಆಫ್ ದಿ ಅಪಿಯರ್ ಆಫ್ ದಿ ಎಕ್ಸಾಮಿನೇಷನ್ಸ್ ಸ್ಟೇಟಸ್, ನೀವೇನಾದರೂ ರಿಜೆಕ್ಟ್ ಆಗಿದೆಯೋ ಎಕ್ಸೆಪ್ಟ್ ಆಗಿದೆಯೋ ಅಂತ ನೋಡ್ಕೋಬೇಕಂದ್ರೆ 11ನೇ ತಾರೀಕಿಗೆ ನಿಮಗೆ ಎಕ್ಸೆಪ್ಟ್ ಆಗಿರುವಂಥವುಗಳನ್ನು ಏನೇ ಮಾಡ್ತಾರೆ, ಇಲ್ಲಿ ಲಿಸ್ಟನ್ನು ಬಿಡ್ತಾರೆ. ಅದಾದ ಮೇಲೆ ಕರೆಕ್ಷನ್ ಆಫ್ ದಿ ಅಪ್ಲಿಕೇಶನ್ಸ್, ನಿಮ್ಗೆ ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ 12ರಿಂದ 14ನೇ ತಾರೀಕು ತನಕ ಇದು ಮುಂದಿನ ತಿಂಗಳು ಬರುತ್ತೆ ನಿಮಗೆ. ಆಮೇಲೆ ಅಡ್ಮಿಟ್ ಕಾರ್ಡನ್ನು ನಿಮಗೆ ಅವರು ಇಂಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಯಾವಾಗ ಡೇಟ್ ಬರುತ್ತೆ ಯಾವಾಗ. ಆಮೇಲೆ ಸ್ಕಿಲ್ ಟೆಸ್ಟನ್ನು ಕೂಡ ನೋಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಡೇಟ್ ಆಫ್ ಎಕ್ಸಾಮಿನೇಷನ್ಸ್ ಇದು ಫೆಬ್ರವರಿ 26ರಿಂದ 28 ತನಕ ನಡೀತಿದೆ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಮುಂದಿನ ತಿಂಗಳು ನಿಮಗೆ 26, 28ಕ್ಕೆ ಎಕ್ಸಾಮ್ ಇರುತ್ತೆ. ಹಾಗಾದರೆ ಇವಾಗ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂತಂದರೆ, ಇವು ಯಾವೆಲ್ಲ ಹುದ್ದೆಗಳಿದ್ದಾವೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಅದರ ಜೊತೆಗೆ ನೀವು ಯಾವೆಲ್ಲ ವೆಬ್ಸೈಟ್ಗೆ ಹೋಗ್ಬೋದು ಅಂತಂದರೆ, ನಿಮ್ಗೆ ಯಾವುದು ಒಂದು ಇನ್ಸ್ಟಿಟ್ಯೂಟಲ್ಲಿ ಬೇಕು ಆ ಒಂದು ಇನ್ಸ್ಟಿಟ್ಯೂಟಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಏಮ್ಸ್ ಭಾಳಷ್ಟು ಇಂಡಿಯಾದಲ್ಲಿರುವಂಥ ಏಮ್ಸ್ ಜಮ್ಮು ಕಾಶ್ಮೀರ ಇದೆ, ಪಂಜಾಬ್ ಇದೆ, ಮಧ್ಯಪ್ರದೇಶ ಮತ್ತು ಒಡಿಸ್ಸಾ ಇದೆ, ಆಮೇಲೆ ತೆಲಂಗಾಣ, ಹಿಮಾಚಲ ಪ್ರದೇಶ, ಆಮೇಲೆ ಜಾರ್ಖಂಡು, ಉತ್ತರ ಪ್ರದೇಶ, ಅಸ್ಸಾಮ, ಆಮೇಲೆ ರಾಜಸ್ಥಾನ ಮತ್ತು ವೆಸ್ಟ್ ಬೆಂಗಾಲ್, ದಿಲ್ಲಿ ಮತ್ತು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಛತ್ತೀಸ್ಗಢ, ರಾಜ್ಕೋಟ್, ಉತ್ತರಾಖಂಡ, ಜಮ್ಮು ಕಾಶ್ಮೀರ ಮತ್ತು ದಿಲ್ಲಿ ಇದೆ. ದಿಲ್ಲಿ 3-4 ಏಮ್ಸ್ಗಳಿದ್ದಾವೆ ದಿಲ್ಲಿದಲ್ಲಿ. ಅದಾದಮೇಲೆ ಇಂಪಾಲ್ ಇದೆ, ಓಕೆ, ಮತ್ತು ಮಿಜೋರಾಮು, ಆಮೇಲೆ ನ್ಯೂ ದಿಲ್ಲಿ ಮತ್ತು ದಿಲ್ಲಿ ಇದೆ, ಆಮೇಲೆ ನ್ಯೂ ದಿಲ್ಲಿ ಇದೆ. ಸೊ ಇವುಗಳಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮತ್ತು ನಿಮ್ಮ ವೆಬ್ಸೈಟ್ ನೋಡಿ, ವೆರಿ ಇಂಪಾರ್ಟೆಂಟ್ ವೆಬ್ಸೈಟ್, ಇಲ್ಲಿ ಹೋಗ್ಬೋದು ನೀವು www. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. AIIMSexams.ac.inಗೆ ಹೋಗಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಆಮೇಲೆ ಹೆಚ್ಚಿನ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಯಾವ ರೀತಿಯಾಗಿ ರಿಜೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಫೋಟೋ, ಸಿಗ್ನೇಚರು ಮತ್ತು ಥಂಬು, ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಒಳ್ಳೆ ಇರುವಂಥವು ಇರಬೇಕು. ಓಕೆ, ಆಮೇಲೆ ಜಾಬ್ ಮಾಡ್ತಾಯಿದ್ರೆ ನೋ ಅಬ್ಜೆಕ್ಷನ್ ಲೆಟರ್ ಇರಬೇಕು. ಆಮೇಲೆ ಇನ್ನು ಕೇಸ್ ಆಫ್ ಇದರಲ್ಲಿ ಮಾಡ್ತಾಯಿದ್ರೆ ಗೌರ್ಮೆಂಟ್ ಅಂಡರಲ್ಲಿ. ಆಮೇಲೆ ನೋಡಿ ಏಜ್ ವೆರಿ ಇಂಪಾರ್ಟೆಂಟ್ ಇದೆ ಇಲ್ಲಿ. ಏಜ್ ನೋಡಿ, ಇವಾಗ SC/ST ದವರಿಗೆ ಸೊ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ ಏಜ್ ಎಷ್ಟಿದೆ ಅಂತಂದರೆ ಇಲ್ಲಿ, ಸೊ ಇವುಗಳು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇರುತ್ತೆ. SC/STದಾಗ 5 ವರ್ಷ. ಅಂದರೆ ನಾನು ನಿಮ್ಮ ಮುಂದೆ ಹೇಳ್ತೇನೆ ಯಾವ ಕ್ವಾಲಿಫಿಕೇಷನ್ಗೆ ಯಾವ ಒಂದು ಇದಕ್ಕೆ ಜಾಬಿಗೆ ಎಷ್ಟು ಏಜ್ ಇರಬೇಕಂತೇಳಿ ಲೇಟ್ರಾಗಿ ಹೇಳ್ತೇನೆ. ಬಟ್ ಮ್ಯಾಕ್ಸಿಮಮ್ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಅವರಿಗೆ 3 ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಮೇಲೆ PWD ದವರಿಗೆ 10 ವರ್ಷ ಕೊಟ್ಟಿದ್ದಾರೆ. ಎಕ್ಸ್-ಸರ್ವಿಸ್ ಮೆನು ಮತ್ತು ಕಮಾಂಡರ್ಸ್ಗಳಿಗೆ ಸೊ 3 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸಿವಿಲ್ ಎಂಪ್ಲಾಯೀಸ್ ಏನಾದರೂ ವರ್ಕ್ ಮಾಡ್ತಾಯಿದ್ದಾರೆ 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ 5 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ಹುದ್ದೆಗೆ ಅನುಸಾರವಾಗಿ ಏನು ಮಾಡಿದ್ದಾರೆ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಗ್ರೂಪ್ ಸಿದಲ್ಲಿ ಬರುವಂಥವ್ರುಗಳಿಗೆ ಮತ್ತು ಇಲ್ಲಿ ಸ್ಪೆಷಲಿ ಜಮ್ಮು ಕಾಶ್ಮೀರವರುಗಳಿಗೆ ಸ್ಪೆಷಲ್ ಒಂದು ರಿಸರ್ವೇಷನ್ಗಳನ್ನು ಇಲ್ಲಿ ಘೋಷಣೆ ಮಾಡಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಹೋಗ್ತೇನೆ ಹುದ್ದೆಗಳಿಗೆ ಮತ್ತು ಯಾವೆಲ್ಲ ಹುದ್ದೆಗಳಿದ್ದಾವೆ ಅಂತೇಳಿ. ಇಲ್ಲೆಲ್ಲ ಟರ್ಮ್ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದರಿಂದ
ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಒಂದ್ಸಲ ನೀವು ನೋಡ್ಕೋಬೇಕಾಗುತ್ತೆ. ನಾನು ಡೈರೆಕ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಿದೆ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಜೊತೆಗೆ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ವೆರಿ ಇಂಪಾರ್ಟೆಂಟ್ ಫೀಸ್ ಕೂಡ ಇದೆ ಇದಕ್ಕೆ. ನೋಡಿ, ಜನರಲ್ ಮತ್ತು OBC ದವರಿಗೆ 3,000 ರೂಪಾಯಿ ಫೀಸ್ ಇದೆ ಎಕ್ಸಾಮ್ ಫೀಸ್. ಆಮೇಲೆ SC/ST ಮತ್ತು SW ದವರಿಗೆ 2,400 ರೂಪಾಯಿ ಇದೆ. ಮತ್ತು ಪರ್ಸನಲ್ ಡಿಸೇಬಲ್ದವರಿಗೆ ಫ್ರೀ ಇದೆ, ಯಾವುದೇ ಥರಂಥ ಫೀಸ್ ಇಲ್ಲ. ಇದು ಫೀಸ್ ಸ್ಟ್ರಕ್ಚರ್ಸ್ ನೋಡಿ. ಫೀಸನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. OBC ಅವರಿಗೆ 3,000 ರೂಪಾಯಿ ಫೀಸ್ ಇದೆ. ಆಮೇಲೆ SC/ST ದವರಿಗೆ 2,400 ರೂಪಾಯಿ ಫೀಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಎಕ್ಸಾಮ್ ಡೇಟ್ ಮತ್ತು ಎಲ್ಲನೂ ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ನೆನಪಿರಲಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ ಮತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದನ್ನು ನಾವು ಇಂಟೆಂಟಿವ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಒಂದು ಅಡ್ವಾನ್ಸ್ ಆಗಿ 10 days ಬಿಫೋರ್ ಅಡ್ವಾನ್ಸ್ ಆಗಿ ನಾವು ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀವಿ. ಮತ್ತು ಸೆಂಟ್ರಲ್ನು ಕೂಡ ನಾವೇನು ಮಾಡ್ತೀವಿ ಅಂತಂದರೆ ನಿಮಗೆ 10 days ಬಿಫೋರ್ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅದನ್ನು ನೋಡ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏಮ್ಸಲ್ಲಿ ನೀವು ಹೋಗಿ ಎಲ್ಲ ನೋಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನೋಡಿ 100 ಮಾರ್ಕ್ಸ್ಗೆ ಟೋಟಲ್ ಇಲ್ಲಿ 100 ಮಾರ್ಕ್ಸ್ MCQ ಎಕ್ಸಾಮ್ ಇರುತ್ತೆ. ಅದರಲ್ಲಿ 400 ಮಾರ್ಕ್ಸ್ ಎಕ್ಸಾಮ್ ಇರ್ತವೆ. ಸೊ ಅಂದರೆ ವಿತ್ 4 ಆಲ್ಟರ್ನೇಟಿವ್ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಏನಂತಂದರೆ ಇಲ್ಲಿ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್ಸು, ಆಪ್ಟಿಟ್ಯೂಡು, ನಾಲೇಜು, ಕಂಪ್ಯೂಟರ್ ಬೇಸಿಕ್ಸ್ ಇರುತ್ತೆ. ಹಾಗೆ ಜೊತೆಗೆ ಅದರ ರಿಲೇಟೆಡ್ ಸಬ್ಜೆಕ್ಟ್ ಕೂಡ ಸಂಬಂಧಪಟ್ಟಂಥ ಎಕ್ಸಾಮನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಎಷ್ಟಿರಬೇಕು ಮತ್ತು ಎಲ್ಲೆಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರು ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಇಲ್ಲಿ ಲ್ಯಾಬ್ ಅಟೆಂಡೆಂಟ್ ಗ್ರೇಡ್ 2, ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು, ಆಮೇಲೆ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟು, ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು, ಆಮೇಲೆ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು. ಅದರಲ್ಲಿ ಏನೋ ವಿವಿಧವಾದಂಥ ಒಂದು ಗ್ರೇಡ್ ಮೇಲೆ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಸೊ 1ನೇ ಹುದ್ದೆ ಇಲ್ಲೇನೋ ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟ್, ಇದು ಬಿಲಾಸ್ಪುರದಲ್ಲಿರುವಂಥದ್ದು. ಇಲ್ಲಿ ಏಜ್ ನೋಡಿ 27 ವರ್ಷ ಮ್ಯಾಕ್ಸಿಮಮ್ ಇದೆ, 18ರಿಂದ 27 ವರ್ಷ. ಪೇ ಸ್ಕಿಲ್ 5 ಬರುತ್ತೆ ಇಲ್ಲಿ. ಸೊ ಇಲ್ಲಿ ಏನಾಗಿರ್ಬೇಕಂದ್ರೆ PUC ಸೈನ್ಸ್ ಮೇಲೆ ನೀವು DMLT ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. 2 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ PUC ಪ್ಲಸ್ ಸೈನ್ಸ್ +2 ಕೇಳಿದ್ದಾರೆ ಇವರು, ಅಥವಾ ಸೈನ್ಸ್ +2 BSc ಆಗಿದ್ದರೂ ಕೂಡ ನಡೀತಿದೆ. ಬಟ್ BSc ಸೈನ್ಸ್ ಆಗಿರಬೇಕು, DMLT ಅಥವಾ BSc ಆದವರಿಗೆ ಇದು ಒಂದು ಹುದ್ದೆ ಬರುತ್ತೆ. ಮತ್ತು ನೆಕ್ಸ್ಟ್ ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು, ಇದು ನ್ಯೂ ದೆಹಲಿಯಲ್ಲಿರುವಂಥದ್ದು. ಇಲ್ಲಿ ಕೂಡ ಸೇಮ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ನೋಡ್ಬೋದು ನೀವು, 27 ಮ್ಯಾಕ್ಸಿಮಮ್ ಇದೆ. ಪ್ಲಸ್ ನಿಮ್ಗೆ ಏನು ಇದು ಬರುತ್ತೆ, OBC ಬರುತ್ತೆ, SC/ST ಬರುತ್ತೆ, ಅದನ್ನಲ್ಲಿ ನೀವು 3+5 ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕೂಡ ನೋಡಿ, ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟಲ್ಲಿ ಏನಂತಂದರೆ 10 PUC ಮೇಲೆ DMLT ಅಥವಾ BSMLT ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದಾರಲ್ಲಿ 10 ಬೆಡೆಡ್ ಹಾಸ್ಪಿಟ್ಲಲ್ಲಿ. ನೆಕ್ಸ್ಟ್ ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು, ಇಲ್ಲಿ ಕೂಡ ಏನಂತಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್, ಇಲ್ಲಿ ಕೇಳಿರುವಂಥದ್ದು. ಇಲ್ಲಿ ಕೂಡ 27 ಮ್ಯಾಕ್ಸಿಮಮ್ ಏಜ್ ಇದೆ. ಆಮೇಲೆ ಪೇ ಸ್ಕಿಲ್ ಕಾಮನ್ ಆಗಿದೆ ಎಲ್ಲ ಕಡೆಯೂ ಕೂಡ, ಆಲ್ಮೋಸ್ಟ್ ಒಂದರಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಸೈನ್ಸ್ ಪ್ಲಸ್ DMLT ಅಥವಾ BSMLT ಆಗಿರಬೇಕು. ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟ್, ಇಲ್ಲಿ ಕೂಡ ಏನಂದರೆ ಸೈನ್ಸ್ ಪ್ಲಸ್ DMLT. ನೋಡಿ, ಇಲ್ಲಿ ಒಂದು ಕ್ವಶನ್ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ SLC ಮೇಲೆ ಆದವ್ರಿಗೆ ನಮಗೆ ಇದ್ರೆ ಹೇಳಿ ಅಂತೇಳಿ. ಸೊ SSLC ಆದವರಿಗೆ ನಾನು ನೋಡ್ತಾ ಹೋಗ್ತೀನಿ ಇದ್ದರೆ, ಬಟ್ ಇಲ್ಲ 100% ಇಲ್ಲ. ಬಟ್ ಸೈನ್ಸ್ ಆದವರಿಗೆ ಸೈನ್ಸ್ ಪ್ಲಸ್ DMLT ಅಥವಾ ಸೈನ್ಸ್ ಪ್ಲಸ್ BSMLT ಆದವರಿಗೆ ಇಲ್ಲಿ ಹುದ್ದೆಗಳನ್ನು ಕೊಳ್ಳಾಗಿದೆ. ಈ ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟ್. ಸೊ ಜೂನಿಯರ್ ಲ್ಯಾಬ್ರೇಟರಿ ಪೇ ಸ್ಕಿಲ್ ಅಂತ ಕಾಮನ್ ಆಗಿದೆ. ಮತ್ತು ಏಜಲ್ಲಿ ನೋಡಿ, ಏಜಲ್ಲಿ ಕೂಡ ಇಲ್ಲಿ 25 ಮ್ಯಾಕ್ಸಿಮಮ್ ಜೂನಿಯರ್ ಇದೆ ಕೊಟ್ಟಿದ್ದಾರೆ. ಮತ್ತು ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟು ಇಲ್ಲಿ ಕೂಡ ಏಜ್ 25 ಇದೆ. ಇಲ್ಲಿ ಸೈನ್ಸ್ +2 ಆಗಿರಬೇಕು. ಇದು ಚಂಡೀಗಢದಲ್ಲಿರುವಂಥದ್ದು. ಮತ್ತು ಛತ್ತೀಸ್ಗಢದಲ್ಲಿ ಜೂನಿಯರ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟ್, ಇದು ಕೂಡ ಸೈನ್ಸ್ +2 ಅಂದರೆ ಸೈನ್ಸ್ ಪ್ಲಸ್ DMLT ಅಥವಾ BSMLT ಆಗಿರಬೇಕು. 25 ವರ್ಷ ಮ್ಯಾಕ್ಸಿಮಮ್ ಇದೆ. ಓಕೆ, ಇವು ಹುದ್ದೆಗಳು ಎಲ್ಲ ಕೂಡ ಸೈನ್ಸ್ ಮತ್ತು BSc ಮೊದಲನೇ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ ಕೇಸ್ ಆಫ್ ಸೈನ್ಸಲ್ಲಿ ಯಾರೂ ಇಲ್ಲ ಅಂದರೆ, ಇದರಲ್ಲಿ DMLTಯಲ್ಲಿ ಯಾರೂ ಇಲ್ಲ ಅಂತಂದರೆ ಅವ್ರಿಗೆ BSMLT ಇದ್ದವ್ರು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಒಟ್ಟು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರೋದಂತ ನೋಡಿದರೆ, ಸೊ ಒಟ್ಟು ಹುದ್ದೆಗಳ ವರ್ಗೀಕರಣ ಅಂತ ಇದು ಕೊಟ್ಟಿದ್ದಾರೆ. ಸೊ ಒಟ್ಟು ಹುದ್ದೆಗಳು ಅರೌಂಡ್ ನಮ್ಮಲ್ಲಿ 637 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇನ್ಸ್ಟಿಟ್ಯೂಟು ಮತ್ತು ಇದು ರಾಜ್ಯ ವೈಸ್ ಬೇರೆ ಬೇರೆ ಇದಾವೆ. ಸೊ ರಾಜ್ಯ ವೈಸಲ್ಲಿ ಡಿವೈಡನ್ನು ಮಾಡಿದ್ದಾರೆ. ನಿಮಗೆ ನೋಡಿ ಮ್ಯಾಕ್ಸಿಮಮ್ ಲ್ಯಾಬ್ ಅಟೆಂಡೆಂಟ್ ಗ್ರೇಡ್ 2ದಲ್ಲಿ ನೋಡಿ 10+2. ಸೊ ಇಲ್ಲಿ ಕೂಡ ಏನಂದರೆ ಸೈನ್ಸು DMLT 2 ವರ್ಷ ಎಕ್ಸ್ಪೀರಿಯೆನ್ಸು, ಸೈನ್ಸು DMLT 2 ವರ್ಷ ಎಕ್ಸ್ಪೀರಿಯೆನ್ಸು, ಎಲ್ಲ ಸೈನ್ಸಲ್ಲಿ ಇದಾವೆ. ಎಲ್ಲ ಮ್ಯಾಕ್ಸಿಮಮ್ ಸೈನ್ಸಲ್ಲೇ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ SSLC ಬೇಸ್ ಮೇಲೆ ನಮಗೆ ಇಲ್ಲೊಂದು ಸಿಗ್ತಾಯಿದೆ. SSLC ಬೇಸ್ ಮೇಲೆ ಅಂದರೆ ಲ್ಯಾಬ್ರೋಟರಿ ಅಸಿಸ್ಟೆಂಟ್ ಅಂತಿದೆ. ಇಲ್ಲಿ ಮೆಟ್ರಿಕ್ಯುಲೇಷನ್ ಕೇಳಿದ್ದಾರೆ, ಪ್ಲಸ್
ಟ್ರೈನ್ಡ್ ಲ್ಯಾಬ್ರೇಟರಿ ಟೆಕ್ನಾಲಜಿ 1 ಇಯರ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟಿಂದ ಆಗಿರಬೇಕು ಅಂತ ಹೇಳಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ 1 ಇಯರ್ದು ಇಲ್ಲ, ಲ್ಯಾಬ್ ಇಲ್ಲ. ಇಲ್ಲಿ ಏನಂತಂದರೆ 2 ವರ್ಷ 3 ವರ್ಷದಿದೆ ನಮ್ಮಲ್ಲಿ. ಹೀಗಾಗಿ ಇದು ನಿಮಗೆ ಬರುತ್ತೆ ನೋಡಬೇಕು. ಯಾಕಂದರೆ ಇದು ಎಲ್ಲಿದೆ ಅಂದರೆ ಇಂಪಾಲ್ದಲ್ಲಿರುವಂಥದ್ದು. ಇಂಪಾಲ್ದಲ್ಲಿ ಕೇಳಿರುವಂಥದ್ದು SSLC ಮೇಲೆ ಅದು ಲ್ಯಾಬ್ ಅಟೆಂಡೆಂಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಿಟ್ಟರೆ ಏನಂದರೆ ಎಲ್ಲ ಬ್ಯಾಚುಲರ್ ಡಿಗ್ರಿ. ಸೊ ಇಲ್ಲಿ ನೋಡು ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿಸ್ಟಲ್ಲಿ ಬ್ಯಾಚುಲರ್ ಡಿಗ್ರಿನೇ ಕೇಳಿದ್ದಾರೆ. PUC ಸೈನ್ಸ್ ಆದವರಿಗೆ ಬ್ಯಾಚುಲರ್ ಡಿಗ್ರಿ, ಬಟ್ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮತ್ತು ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿಸ್ಟಲ್ಲಿ ಏನಂದರೆ ದಿಲ್ಲಿಯಲ್ಲಿ ಕೇಳಿರುವಂಥದ್ದು ಬ್ಯಾಚುಲರ್ ಡಿಗ್ರಿನೇ ಕೇಳಿದ್ದಾರೆ. ಅಥವಾ ಏನಪ್ಪ ಅಂತಂದರೆ ಇಲ್ಲಿ ಒಂದು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅಥವಾ ಅಂತಿಲ್ಲ, BSc ಪ್ಲಸ್ 2 ವರ್ಷ, BSc ಪ್ಲಸ್ ಸೊ 10 ಇಯರ್ ಎಕ್ಸ್ಪೀರಿಯನ್ಸನ್ನು ಕೂಡ ಇಲ್ಲಿ ಕೇಳಿರುವಂಥದ್ದು. ಓಕೆ, ಸುಮಾರು ಇಲ್ಲೇನಂತಂದರೆ ನಾನು ಹೇಳಿದಾಗೆ ನಿಮಗೆ ಇಲ್ಲಿ 632 ಹುದ್ದೆಗಳು ಎಲ್ಲ ಒಂದು ರಾಜ್ಯದಿಂದ ಏನಾಗಿದೆ ಅಂದರೆ ಇಲ್ಲಿ ಹುದ್ದೆಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಹುದ್ದೆಗಳದಾವ ಅಂತ ನೋಡಿದಾದರೆ, ಸೊ ಇಲ್ಲಿ ಆಗಲೇ ನಾವು ಕ್ವಾಲಿಫಿಕೇಷನ್ ಹೇಳಿದಾಗೆ ಸೈನ್ಸ್ ಪ್ಲಸ್ DMLT, ಸೈನ್ಸ್ ಪ್ಲಸ್ BSc MLT ಇವೇ ಇರೋದು ಎಲ್ಲ ರಾಜ್ಯಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಹುದ್ದೆಗಳ ಒಂದು ಡಿವೈಡ್ ಹೆಂಗೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ. ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ಗೆ ದಿಲ್ಲಿಯಲ್ಲಿ, ಸೊ ಡೆಲ್ಲಿಯಲ್ಲಿ ಏನಂದರೆ 33 ಹುದ್ದೆಗಳನ್ನು ಕರೀತಾರೆ. ಓಕೆ, ಸೊ ಇಲ್ಲಿ ESW ಇಕನಾಮಿಕಲಿ ವೀಕರ್, OBC ಅವರಿಗೆ, SC/ST, ಜನರಲ್ದಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. OBCಯಲ್ಲಿ ಇಲ್ಲ ಅಂದರೂ ಕೂಡ ಜನರಲ್ ಟ್ರೈ ಮಾಡ್ಬೋದು. ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಬಿಲಾಸ್ಪುರದಲ್ಲಿ 26, ಆಮೇಲೆ ನ್ಯೂ ದಿಲ್ಲಿಯಲ್ಲಿ 70, ಆಮೇಲೆ ಎಷ್ಟು ಇಲ್ಲಪ್ಪ ಅಂದರೆ ಸೆಂಟ್ರಲ್ ಆರ್ಮ್ ಫೋರ್ಸ್ ಒಳಗಡೆ 80. ನೆಕ್ಸ್ಟ್ ಇಲ್ಲಿ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟು ಆಂಧ್ರ ಪ್ರದೇಶದಲ್ಲಿ 5, ದೆನ್ ಅಸ್ಸಾಂದಲ್ಲಿ 2, ಬಿಹಾರದಲ್ಲಿ 29, ಆಮೇಲೆ ಚಂಡೀಗಢದಲ್ಲಿ 2, ಛತ್ತೀಸ್ಗಢದಲ್ಲಿ 20, ದೆಹಲಿ NCRದಲ್ಲಿ 29, ಗುಜರಾತಲ್ಲಿ 9, ಕರ್ನಾಟಕ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ನೋಡಿ, ಸೊ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ 13 ಹುದ್ದೆಗಳನ್ನು ಕೊಡಲಾಗಿದೆ. ಇಲ್ಲಿ ಬರೀ 13 ಹುದ್ದೆಗಳು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಪ್ಲಸ್ ಏನಪ್ಪ ಅಂತಂದರೆ ಇಲ್ಲಿ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಕೇರಳದಲ್ಲಿ 1 ಇದೆ, ಆಮೇಲೆ ಮಧ್ಯಪ್ರದೇಶದಲ್ಲಿ 7, ಮಹಾರಾಷ್ಟ್ರದಲ್ಲಿ 17, ಒಡಿಸ್ಸಾದಲ್ಲಿ 6, ಪಂಜಾಬ್ದಲ್ಲಿ 8, ರಾಜಸ್ಥಾನಲ್ಲಿ 29. ನೆಕ್ಸ್ಟ್ ಏನಂತಂದರೆ ಇಲ್ಲಿ ತಮಿಳುನಾಡಲ್ಲಿ 22, ತೆಲಂಗಾಣದಲ್ಲಿ 16, ಉತ್ತರ ಪ್ರದೇಶದಲ್ಲಿ 12, ಜಾರ್ಖಂಡದಲ್ಲಿ 2, ಬೆಂಗಾಳದಲ್ಲಿ 9, ಬಿಲಾಸ್ಪುರದಲ್ಲಿ 3, ಪಟ್ನಾದಲ್ಲಿ 5, ಭೋಪಾಲ್ದಲ್ಲಿ 16, ಗುರ್ಗಾಂವ್ದಲ್ಲಿ 1, ಜೋಧ್ಪುರದಲ್ಲಿ 6, ನಾಗ್ಪುರದಲ್ಲಿ 2, ರಾಯ್ಬರೇಲಿ 2, ಗುವಾಹಟಿಯಲ್ಲಿ 2, ಭೋಪಾಲ್ದಲ್ಲಿ 1, ಮಂಗಲಗಿರಿದಲ್ಲಿ 1, ನಾಗ್ಪುರದಲ್ಲಿ 1, ರಾಯ್ಪುರದಲ್ಲಿ 1, ರಾಯ್ಪುರದಲ್ಲಿ 31, ಆಮೇಲೆ ಬತ್ತಿಂದಾದಲ್ಲಿ 3, ಇಂಪಾಲ್ದಲ್ಲಿ 9, ಬತ್ತಿಂದಲ್ಲಿ 3, ಆಮೇಲೆ ಸೆಂಟ್ರಲ್ ಆರ್ಮ್ ಫೋರ್ಸ್ ಮೆಡಿಕಲ್ ಕಾಲೇಜಲ್ಲಿ 14, ಮತ್ತು ಪಟ್ನಾದಲ್ಲಿ 4, ರಾಯ್ಬರೇಲಿ 1, ಆಮೇಲೆ ನೆಕ್ಸ್ಟು ನಾಗ್ಪುರದಲ್ಲಿ 1, ಪಟ್ನಾದಲ್ಲಿ 6, ಗುವಾಹಟಿದಲ್ಲಿ 3. ನೋಡಿ, ಈ ರೀತಿಯಾಗಿ 1 BB ನಗರದ 1, ಬಿಲಾಸ್ಪುರದಲ್ಲಿ 10, ನಾಗ್ಪುರದಲ್ಲಿ 4, ರಾಜ್ಕೋಟದಲ್ಲಿ 1, ರಾಯ್ಬರೇಲಿ 9, ಬತ್ತಿಂದಲ್ಲಿ 7, ಜಮ್ಮುದಲ್ಲಿ 1, ಮಂಗಲಗಿರಿಯಲ್ಲಿ 16. ಸೊ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಯಾವ ರಾಜ್ಯದಲ್ಲಿ ಜಾಸ್ತಿ ಇದ್ದಾವೆ ಅದನ್ನು ನೀವು ಅಪ್ಲಿಕೇಶನ್ ನೋಡ್ಕೊಂಡು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಹೋಪ್ ಇದು ನಿಮಗೆ ಶಾರ್ಟ್ ಟರ್ಮ್ ಒಳಗಡೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾವ ಒಂದು ಕೋರ್ಸ್ಗೆ ಸಂಬಂಧಿಸಿದಂತೆ ಇರುತ್ತೆ ಅದನ್ನು ನಿಮಗೆ ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಥ್ಯಾಂಕ್ ಯು.